ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಶತ್ರುಗಳ ಕಾಟದಿಂದ ಬರ್ತಾ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ವಾಮಾಚಾರದ ಪ್ರಯೋಗ ಇರ್ಬೋದು, ಮಾಟ ಮಂತ್ರದ ಪ್ರಯೋಗಗಳಿರ್ಬೋದು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳನ್ನು ನಿಮಗೆ ನಿಮ್ಮ ಶತ್ರುಗಳು ನಿಮಗೆ ಕೊಡ್ತಾ ಇದ್ದರೆ, ಅಥವಾ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಅಕ್ಕಪಕ್ಕದವರು ಇರ್ಬೋದು, ಅಥವಾ ನಿಮ್ಮ ಸಂಬಂಧಿಕರಿರ್ಬೋದು, ಯಾರೊಬ್ಬರು ನಿಮಗೆ ಈ ರೀತಿ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆಯೋ ಅಂಥವರು ಸರಳವಾಗಿ ಮಾಡ್ಕೊಳ್ಳೋಂಥ ಒಂದು ಪುಟ್ಟ ಉಪಾಯನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಬೋದು, ಸಾಧ್ಯ ಆದರೆ. ಇಲ್ಲ ಅಂದರೆ ಮಂಗಳವಾರದ ದಿನಗಳಲ್ಲಿ ನೀವು ಮಾಡ್ಕೊಬೋದು. ಇದಕ್ಕೆ ನೀವು ಬಳಸ್ಕೊಬೇಕಾಗಿರೋ ವಸ್ತುಗಳು ಯಾವುದು ಅಂದರೆ, ಒಂದು ನಿಂಬೆಹಣ್ಣನ್ನು ತಗೊಬೇಕಾಗುತ್ತೆ. ಆ ನಿಂಬೆಹಣ್ಣನ್ನು ನೀವು ತಗೊಂಡು ಕಬ್ಬಿಣದ ಮೊಳೆನ ನೀವು ತಗೋಬೇಕಾಗುತ್ತೆ. ಆ ಕಬ್ಬಿಣದ ಮೊಳೆಯ ಸಹಾಯದಿಂದ ನಿಮ್ಮ ಶತ್ರು ಯಾರಿದ್ದಾರೆ ಅಂದರೆ, ನಿಮ್ಮ ಶತ್ರುಗಳ ಹೆಸರು ಯಾವುದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇವಾಗ ಸುರೇಶ್ ಅಂತ ಅಂದ್ಕೊಳ್ಳಿ, ಆ ಸುರೇಶನ್ನ ಹೆಸರು ಎಸ್ ಅಂತ ಪ್ರಾರಂಭ ಆಗುತ್ತೆ. ಆ ರೀತಿ ನಿಮಗೆ, ಅಥವಾ ಲಲಿತಾ ಅಂತ ಅಂದ್ಕೊಳ್ಳಿ, ಎಲ್ ಅಂತ ಆಗುತ್ತೆ. ಅಥವಾ ನಿಮಗೆ ಸುಬ್ಬಲಕ್ಷ್ಮಿ ಅಂತ ಅಂದ್ಕೊಳ್ಳಿ, ಈಗ ಎಸ್ ಅಂತ ಬರುತ್ತೆ. ಈ ರೀತಿ ನಿಮಗೆ ಯಾರು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೋ ಅವರ ಹೆಸರನ್ನ ನೀವು, ಒಂದು ಅಕ್ಷರನ ನೀವು ಆ ಕಬ್ಬಿಣದ ಮೊಳೆಯ ಸಹಾಯದಿಂದ ಆ ನಿಂಬೆಹಣ್ಣಿನ ಮೇಲೆ ನೀವು ಬರೆದು, ಅದನ್ನು ನೀವು ಏನು ಮಾಡಬೇಕು ಅಂದರೆ, ನೀವು ಆಂಜನೇಯನ ದೇವಸ್ಥಾನಗಳು ಎಲ್ಲಾದರೂ ಇದೆ ಅಂತ ಅಂದರೆ, ಆ ಆಂಜನೇಯನ ದೇವಸ್ಥಾನಕ್ಕೆ ನೀವು ಅದನ್ನು ತಗೊಂಡೋಗಿ ಆಂಜನೇಯನ ಪಾದಕ್ಕೆ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕು. ಈ ರೀತಿ ನನಗೆ ಇಂಥ ಶತ್ರುವಿನ ಹೆಸರನ್ನು ನಾನು ನಿಂಬೆಹಣ್ಣಿನ ಮೇಲೆ ಬರೆದಿದ್ದೀನಿ, ನನಗೆ ಈ ರೀತಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ, ಮಾಟ ಮಂತ್ರದ ಪ್ರಯೋಗ ಮಾಡಿದ್ದಾರೆ, ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನೀವು ಆಂಜನೇಯನ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀವು ಮನೆಗೆ ತಂದು, ಅದನ್ನು ನೀವು ಮತ್ತೊಮ್ಮೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಗೆ ನೀವು ಕೈಯಲ್ಲಿ ಅದನ್ನು ಹಿಡ್ಕೊಂಡು, ನಿಮಗೆ ಯಾವ ರೀತಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಬಯಸ್ತೀರೋ, ಅಥವಾ ಪರಿವರ್ತನೆ ಆಗಬೇಕಾ, ಅಥವಾ ಅವರು ನಮ್ಮಿಂದ ದೂರ ಹೋಗಬೇಕಾ, ಅಥವಾ ಅವರು ಮನಸ್ಸು ಪರಿವರ್ತನೆ ಆಗಿ ಅವರು ನಮ್ಮೊಂದಿಗೆ ಚೆನ್ನಾಗಿರಬೇಕು ಅಂತ ಬಯಸ್ತೀರೋ, ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ರೀತಿ ನಿಮ್ಮ ಶತ್ರುಗಳಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಬಯಸ್ತೀರೋ ಅದನ್ನು ನೀವು ಹೇಳಿ, ಅದನ್ನು ನೀವು ಆಂಜನೇಯನ ಎದುರಿಗೆ ಪೂಜೆಗೆ ಅಂದರೆ ದೇವಸ್ಥಾನದಲ್ಲಿ ಅವರ ಪಕ್ಕದಲ್ಲಿ ಇಟ್ಟಿಸಿ, ಅದನ್ನು ಮತ್ತೆ ಮನೆಗೆ ತಂದು ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಬೇಡಿಕೆಯನ್ನು ನೀವು ಹೇಳ್ಕೊಂಡು, ಅದಾದ ನಂತರ ಯಾವುದಾದರೂ ಒಂದು ನಿರ್ಜನವಾದ ಪ್ರದೇಶದಲ್ಲಿ, ಅಂದರೆ ಯಾವುದಾದ್ರೂ ಒಂದು ಯಾರೂ ಕಾಣದಿರೋ ಅಂಥ ಜಾಗಗಳಲ್ಲಿ ಹೋಗಿ ಅದನ್ನು ನೀವು ಎಸೆಯೋದ್ರಿಂದ, ಅಥವಾ ಅದನ್ನು ನೀವು ಒಂದು ಸ್ವಲ್ಪ ಮಣ್ಣನ್ನು ತೋಡಿ ಅದನ್ನು ಅಲ್ಲಿ ಇಟ್ಟು ಬರೋದ್ರಿಂದ, ಅಥವಾ ಹಿಂದಿರುಗಿ ನೋಡಬಾರ್ದು, ಅದನ್ನು ನೀವು ಎಸ್ದುಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಅದನ್ನು ದೂರ ಎಸ್ದುಬಿಟ್ಟು ನೀವು ಹಿಂದಿರುಗಿ ನೋಡದಂತೆ ಅದನ್ನು ನೀವು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಯಾವುದೇ ರೀತಿಯ ಪಿತೂರಿಗಳನ್ನು ಮಾಡಿದರೆ, ಅಥವಾ ನಿಮಗೆ ಸಮಸ್ಯೆಗಳನ್ನು ಕೊಡಬೇಕು ಅಂತ ಸಂಚನ ಮಾಡಿದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ತುಂಬಾ ಬರೀ ಮಾಟ ಮಂತ್ರ, ವಾಮಾಚಾರ, ಒಬ್ಬರು ಏಳಿಗೆನ ಕಂಡ್ರೆ ಒಬ್ಬರಿಗೆ ಸಹಿಸೋಕ್ಕಾಗದಿರೋಂಥ ಮನಸ್ಥಿತಿಗಳಾಗಿದೆ. ಅಂಥದಕ್ಕೋಸ್ಕರ ನೀವು ಎಲ್ಲೋ ಹೋಗಿ ಮಾಟ ಮಂತ್ರದ ಪ್ರಯೋಗಗಳಿಗೋಸ್ಕರ ಎಲ್ಲೋ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ಕೊಟ್ಟು ವ್ಯರ್ಥ ಮಾಡ್ಕೊಳ್ಳೋದು ಬದಲು, ನಮ್ಮ ಮನೆಯಲ್ಲೇ ಸಿಗುವಂಥ ಸಣ್ಣ ಪುಟ್ಟ ವಸ್ತುಗಳಿಂದಲೂ ನಾವು ಅವರ ಶತ್ರುಗಳನ್ನು ನಾವು ದಮನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಗೊತ್ತಿರುವಂಥ ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ, ನಿಮಗೆ ಇದರ ಉಪಯೋಗ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.